ಜಮೀರನ ಆಶೀರ್ವಾದ ಮತ್ತು ನಮ್ಮ ಕ್ಷೇತ್ರ ಜನತೆ ಆಶೀರ್ವಾದ ಎಲ್ಲಿವರೆಗೂ ಜಮೀರನ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ. ನನ್ನ ದೇವರೇ ಜಮೀರನ. ಎಲ್ಲೂ ಪ್ರಚಾರ ಮಾಡಲ್ಲ, ಎಲ್ಲೂ ಇಲ್ಲಿ ಒಬ್ಬ ಹುಟ್ಟಿದ ಹಬ್ಬದಿದ್ದಾಗಿ ಎಷ್ಟೋ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋದ್ರಿಂದ ಆಗಲಿ, ವಯಸ್ಸಾದವರಿಗೆ ಅವ್ರ ಕೈಲಾಗೋದು ಒಂದು ಸೇವೆ, ಹುಟ್ಟಿದ ಮಕ್ಕಳು ತಂದೆ ತಾಯಿಗೆ ಹೆಂಗೆ ಮಾಡ್ತಾರೋ ಆ ಥರ ಕೈಲಾಗ ಸೇವೆ. ಇವರು ನಮ್ಮ ಏರಿಯಾಗೆ ಕಲ್ಸ ಬರಬೇಕು, ಸೀಟ್ ಸಿಗಲೇಬೇಕು, ಸಿಕ್ಕಿದ್ರೆ 100% ತಗೊಂಡಿರುತ್ತೆ ಅವರಿಗೆ. ಚಾಮರಾಜಪೇಟೆ ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಇವತ್ತು ಭೂಮಿ ಮೇಲಿಲ್ಲ. ಅವರ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮೆಲ್ಲ ಪ್ರೀತಿಯ ಅಣ್ಣ, ಸರ್ವಧರ್ಮ ನಾಯಕರು. ನಾನಿವತ್ತು ಈ ಸ್ಥಾನಕ್ಕೆ ಬರಬೇಕು, ಇಷ್ಟು ಹೆಸರು ಮಾಡೋದಕ್ಕೆ ಮೂಲ ಕಾರಣ ಬಂದು ನನ್ನ ಜಮೀರಣ್ಣ ಅವರು. ಇವತ್ತು ಅವರು ಇಡೀ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಮನೆಗೆ ಗೊತ್ತಿರೋಂಥ ಒಬ್ಬ ನಾಯಕ. ಅವ್ರ ಜೊತೆ ನಾನಿದ್ದು ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇವೆನ ಮಾಡಿಕೊಂಡು ಇವತ್ತು ಚಾಮರಾಜಪೇಟೆ ಜನ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಯಾವತ್ತೂ ನಾನಾಗಲಿ ನನ್ನ ಕುಟುಂಬ ಆಗಲಿ ಅವರಿಗೆ ನಾವು ಋಣ ತೀರಿಸಬೇಕು. ನಾನು ಕಳೆದ ಸಾರಿ ನಾನು ಇದೇ ಹುಟ್ಟಿದಬ್ಬ ಮಾಡಿದಾಗ ನಾನು ಹೇಳಿದೆ,
ನಾವು ಇಲ್ಲಿ ಹುಟ್ಟಿದ್ದೇ ನಮ್ಮದು ಪುಣ್ಯ. ಇದು ಈ ಚಾಮರಾಜಪೇಟೆ ಇದು ಮೈಸೂರು ಮಹಾರಾಜರು ಕೊಟ್ಟಂಥ ಒಂದು ಕೊಡುಗೆ ಪ್ರದೇಶ. ಈ ಒಂದು ಜಾಗದಲ್ಲಿ ಹುಟ್ಟಿದ್ದಕ್ಕೆ ಮತ್ತು ಇವತ್ತು ನನ್ನೆಲ್ಲ ಹಿತೈಷಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಭೂಮಿ ವಿನೋದ್ ಅವರು ಇರ್ಬೋದು, ಮತ್ತು ವಿಜಯ್ ಇರ್ಬೋದು, ಆಂಟು, ದಾಸು, ಚಿಂತಂಬಿ, ಪ್ರಕಾಶ್, ಮತ್ತು ಎಲ್ಲರೂ ತುಂಬ ಜನ, ನಮ್ಮ ಮೋಹನ್, ನಮ್ಮ ಸೆಂದಿಲ್, ಅನೇಕ ನನ್ನ ಸ್ನೇಹಿತರುಗಳು, ನನ್ನ ಒಡನಾಡಿಗಳು. ಇವತ್ತು ಅವರು, ನಾನು ಹುಟ್ಟಿರೋ ಆಚರಣೆ ಮಾಡೋನಲ್ಲ, ನಾನು ಯಾವತ್ತೂ ಸಮಾಜ ಸೇವೆ ಮಾಡೋನು. ಅವರ ಒಂದು ಅಪೇಕ್ಷೆಗೆ ಅವರ ಒಂದು ಆಸೆನ ಈಡೇರಿಸಬೇಕಂದ್ರೆ ಹುಟ್ಟಿದಬ್ಬ ಅವರೆಲ್ಲ ವ್ಯವಸ್ಥೆ ಮಾಡಿದ್ದು. ಅವ್ರಿಗೆ ಈ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಾನು ಇರೋವರೆಗೂ ಜಮೀರಣ್ಣ ಎಲ್ಲಿವರೆಗೂ ಇರ್ತಾರೋ ಅವ್ರ ಜೊತೆ ನಾನು ಇರ್ತೀನಿ. ಆಮೇಲೆ ಈ ವರ್ಷದ ಬರ್ಡೇ ವಿಶೇಷ ಏನಂದರೆ ಒಂದು ಸೀಡ್ಸ್ ಬಾಲ್ ಮಾಡಿಸಿದ್ದೀನಿ. ಬರ್ಡೇ ವಿಶೇಷ ಏನಾದ್ರು ಒಂದು ಇರಬೇಕು ಅಂದ್ರೆ ಅನ್ನದಾನ ಮಾಡೋದು, ಬೇರೆ ಬೇರೆ ಥರ ಔತಣ ಮಾಡೋದು ಬೇಡ ಅಂತೇಳಿ ಈ ಸೀಡ್ಸ್ ಬಾಲ್ ಮಾಡಿಸಿದ್ದೀನಿ. ಇದೇನೆಂದರೆ ಯಾರು ನಮ್ಮ ಹತ್ರ ಈ ಗಿಫ್ಟು ರಿಸೀವ್ ಮಾಡ್ಕೊಳ್ತಾರೋ ಅವರು ಎಲ್ಲರ ಪ್ರವಾಸ ಹೋದಾಗ, ಪುಣ್ಯಕ್ಷೇತ್ರಕ್ಕೆ ಹೋದಾಗ ಈ ಸೀಡ್ಸ್ ಬಾಲ್ನ ಆ ಭೂಮಿಗಳಲ್ಲಿ ಹಾಕಿದ್ರೆ ಆ ಗಿಡವಾಗಿ ಬೆಳೆಯುತ್ತೆ, ಪರಿಸರ ಉಳಿಯುತ್ತೆ. ಪರಿಸರ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ಇಡೀ ದೇಶ ಉಳಿಯುತ್ತೆ ಅಂತೇಳಿ ಈ ಸೀಡ್ಸ್ ಬಾಲ್ ಮಾಡಿಸಿದ್ದೀನಿ. ಇದು ನಮ್ಮ ಜಮೀರಣ್ಣವರ ಒಂದು ಅಪೇಕ್ಷೆ. ಇದು ಅವರೆಲ್ಲರೂ ಹೋದರೆ ಏನಾದ್ರು ಒಂದು ಸೇವೆ ಮಾಡಬೇಕು ಅಂತಾರೆ. ಈ ವರ್ಷದ ದಿನೋತ್ಸವಕ್ಕೆ ನಾನು ಈ ಸೀಡ್ಸ್ ಬಾಲ್ ಮಾಡಿ ನನ್ನ ಸ್ನೇಹಿತರು ಯಾರ ನನಗೆ ಈ ಹುಟ್ಟಿದಬ್ಬಕ್ಕೆ ಶುಭಾಶಯ ಕೊಡೋಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಕೊಡ್ತಾಯಿದ್ದೆ. ಮತ್ತು ನಮ್ಮ ರಾಮೇಶ್ವರ ಟೆಂಪಲಲ್ಲಿ ಇವತ್ತು 1,000 ಜನಕ್ಕೆ ಇವತ್ತೆಲ್ಲ ಸೇರಿದ್ರಲ್ಲಿ ಅವರು ಪ್ರತಿಯೊಬ್ಬರಿಗೂ ಸೀಡ್ಸ್ ಬಾಲ್ ಕೊಟ್ಟಿದ್ದೀನಿ. ನಾನು ಇದು ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ಈ ಥರ ಒಂದು ಸೇವೆ ಮಾಡಿ. ಅನೇಕ ಕಡೆ ಮರಗಳು ಕಡಿತಾ ಇದ್ದಾರೆ. ಈ ಸೀಡ್ಸ್ ಬಾಲ್ ಹಾಕಿದ್ರೆ ಏನಾಗ್ತದೆ, ಎಲ್ಲೋ ಒಂದು ಕಡೆ ಗಿಡ ಮರ ಬೆಳೀತದೆ, ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತದೆ. ಇದು ನನ್ನ ಈ ಜನ್ಮದಿನದ ಈ ವರ್ಷಕ್ಕೆ ನಾನು ಮಾಡ್ತಾರೋ ಒಂದು ಸೇವೆ. ಹರೀಶ್ ಅಂತ ಚಾಮರಾಜಪೇಟೆಯಲ್ಲಿ ಇರೋದು ನಾನು. ನಮ್ಮ ವಿನಾಯಕಣ್ಣ ಯಾವ ಥರ ಅಂದರೆ ಅವ್ರ ಕೆಲವು ವಿಷಯಗಳು ಎಲ್ಲೂ ಹೇಳೋಕೆ ಹೋಗಲ್ಲ. ಅವರು ಯಾರ ಜೊತೆ ಇರೋದಂದ್ರೆ ಜಮೀರಣ್ಣ ಜೊತೆ ಇರೋದು. ಜಮೀರಣ್ಣ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವರೆಲ್ಲೂ ಪ್ರಚಾರ ಮಾಡಲ್ಲ, ಎಲ್ಲೂ ಹೇಳಲ್ಲ. ಅದೇ ರೀತಿ ಅವರು ಮುಖಾಂತರ ಬಂದಿದ್ದಾರೆ. ತುಂಬ ಜನಕ್ಕೆ ಹೇಳಬಾರ್ದು ಅದೆಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಹುಟ್ಟಿದಬ್ಬದ ಇದಕ್ಕಾಗಿ ಎಷ್ಟೋ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋದ್ರಿಂದ ಆಗಲಿ, ವಯಸ್ಸಾದವರಿಗೆ ಅವ್ರ ಕೈಲಾಗೋದು ಒಂದು ಸೇವೆ. ಹುಟ್ಟಿದ ಮಕ್ಕಳು ತಂದೆ ತಾಯಿಗೆ ಹೆಂಗೆ ಮಾಡ್ತಾರೋ ಆ ಥರ ಅವ್ರ ಕೈಲಾಗ ಸೇವೆ ಮಾಡ್ತಾರೆ. ಹಂಗೆ ಇವರು ನಮ್ಮ ಏರಿಯಾಗೆ ಕೌನ್ಸಿಲ ಬರಬೇಕು, ಸೀಟ್ ಸಿಗಲೇಬೇಕು. ಸಿಕ್ಕಿದ್ರೆ 100% 200% ಅವರೇ ವಿನ್ ಆಗ್ತಾರೆ. ಎಲ್ಲರ ನಮ್ಮ ಚಾಮರಾಜ ಎಲ್ಲ ವಾರ್ಡ್ ಜನ ಎಲ್ಲ ಆಶೀರ್ವಾದ ಅವ್ರ ಮೇಲಿದೆ. 100% ಅವ್ರು ಬರಬೇಕು. ನಮ್ಮಂಥ ಯುವಕರಿಗಾಗಲಿ, ವಯಸ್ಸಾದವ್ರಿಗೆ ಎಲ್ಲರಿಗೂ ಒಂದು ಸ್ತಂಭ ನಿಂತ್ಕೊಂಡು ಗೆದ್ದಲೇಬೇಕು ಅಂತ ಆಶೀರ್ವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿನಾಯಕಣ್ಣಂದು ಹುಟ್ಟಿದಬ್ಬ. ಈ ದಿನ ನಮಗೆಲ್ಲರಿಗೂ ತುಂಬ ಸಂತೋಷ ಕೊಟ್ಟಿದೆ. ಏನೆಂದರೆ ಈ ಥರ ಒಂದು ಕಾರ್ಯಕ್ರಮ ಯಾರೂ ಅಂದ್ಕೊಳ್ಳಲ್ಲ. ಈ ಥರ ನಾಯಕರು ಬೇಕು ನಮ್ಮ ರಾಜ್ಯಕ್ಕೆ. ಈ ಥರ ನಾಯಕರಿಂದ ನಾವು ನೋಡಿ ಎಷ್ಟು ಖುಷಿ ಆಗುತ್ತೆ. ಆ ಥರ ನಾವು ಇವತ್ತು ದಿನ ಯೋಚನೆ ಮಾಡ್ತೀವಿ, ಇವ್ರು ನಾಳೆ ದಿನ ಯೋಚನೆ ಮಾಡ್ತಾರೆ. ಇವರು ಇದೇ ಥರ ನಮಗೆ ವರ್ಷ ಇವ್ರಿಗೆ ವಯಸ್ಸು ಕಮ್ಮಿ ಆಗ್ತಾನೆ ಇರುತ್ತೆ. ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ನಾವು ಜಮೀರಣ್ಣ ಯಾರು ಫಾಲೋವರ್ಸ್ ಇದ್ದಾರೆ ಅವರೆಲ್ಲರೂ ಈ ಥರ ರೀತಿಯೆಲ್ಲ ಬೆಳೀತಾ ಇದ್ದೀವಿ. ನಮ್ಮ ವಿನಾಯಕ್ ಸಾರ್ಗೆ ಇವತ್ತು ಬರ್ತಡೇ. ಆದರೆ ಅವರು ವಿನಾಯಕ್ ಸಾರಿಯಿಂದನೇ ನಮಗೆ ಬ್ರದರು. ಆದರೆ ನಮ್ಮ ಕಷ್ಟ ಸುಖ ಎಲ್ಲ ನಮಗೆ ಶೇರ್ ಮಾಡ್ಕೊಳ್ತಾರೆ. ಎಲ್ಲದಕ್ಕೂ ಅವ್ರು ಪರವಾಗಿಲ್ಲ. ನಮ್ಮ ವಾರ್ಡ್ಗೆ ಅವರು ಬ್ಲಾಕ್ ಸಿಕ್ಕಿರೋದು ಒಂಥರ ನಮಗೆ ಅದೃಷ್ಟ. ಯಾಕಂದರೆ ಲೇಡೀಸ್ ಅಂದರೆ ಅವರು ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ.